8ನೇ ತರಗತಿ ಗಣಿತ ಅಧ್ಯಾಯ 3 ಸಂಖ್ಯೆಗಳ ಕತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 65ರಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲನೇ ಕ್ವಶನ್, ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಸ್ಥಳೀಯ ಜನರ ಗುಂಪು ವಿಭಿನ್ನ ವಸ್ತುಗಳನ್ನು ಎಣಿಸಲು ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನು ಬಳಸುತ್ತದೆ. ಅವರು ಇದನ್ನು ಏಕೆ ಮಾಡುತ್ತಾರೆ ಎಂದು ನೀವು ಭಾವಿಸುತ್ತೀರಾ? ಈ ಕ್ವಶನಿಗೆ ನೀವು ವಿವರಣೆಯ ಮೂಲಕ ಉತ್ತರವನ್ನು ಕೊಡ್ಬೋದು. ಹಾಗೆ ಈ ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವಂತಹ ಜನರ ಗುಂಪು ಎಣಿಕೆಯನ್ನ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಸಂಖ್ಯೆಗಳ ಹೆಸರನ್ನ ಬಳಸ್ತಾ ಇದ್ರು. ಇವರು ಯಾತಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ರು? ಯಾಕೆ ಅಂತ ಹೇಳಿದ್ರೆ, ಆ ಪೆಸಿಫಿಕ್ ದ್ವೀಪದಲ್ಲಿ ವಾಸಿಸುವಂತ ಜನರು ತಮ್ಮದೇ ಆದಂತಹ ಆಚಾರ ವಿಚಾರ, ಸಂಸ್ಕೃತಿ, ಪರಂಪರೆ, ಜೀವನ ಶೈಲಿಯನ್ನ ಫಾಲೋ ಮಾಡ್ತಾ ಇದ್ರು. ಹಾಗೆ ಅವರಿಗೆ ಪ್ರತಿಯೊಂದು ವಸ್ತು, ಅವರು ದಿನನಿತ್ಯದಲ್ಲಿ ಉಪಯೋಗಿಸ್ತಾ ಇರುವಂತಹ ಪ್ರತಿಯೊಂದು ವಸ್ತುವು ಅದರದೇ ಆದಂತಹ ಮಹತ್ವ ಮತ್ತೆ ಬಳಕೆಯನ್ನ ಹೊಂದಿತ್ತು. ಆದ್ರಿಂದ ಅವರು ಬೇರೆ ಬೇರೆ ವಸ್ತುಗಳನ್ನ ಎಣಿಕೆ ಮಾಡಲಿಕ್ಕೆ ಬೇರೆ ಬೇರೆ ಸಂಖ್ಯಾ ಹೆಸರುಗಳನ್ನು ಉಪಯೋಗಿಸ್ತಾ ಇದ್ರು. ಯಾಕೆಂದ್ರೆ ಈಗ ನೀವು ಯಾವುದೇ ವಸ್ತುಗಳನ್ನು ತೆಗೆದುಕೊಂಡ್ರೆ, ಯಾವುದೇ ಪ್ರಾಣಿಯನ್ನು ತೆಗೆದುಕೊಂಡ್ರೆ ಅದನ್ನ ಎಣಿಕೆ ಮಾಡುವಂತ ಕ್ರಮ ಬೇರೆ ರೀತಿಯಲ್ಲಿ ಇರ್ತದೆ. ಹಾಗೆ ಕೆಲವೊಂದು ಸರಕುಗಳನ್ನು ತೆಗೆದುಕೊಂಡ್ರೆ ಅದನ್ನ ನಾವು ಗುಂಪಲ್ಲಿ ಎಣಿಕೆ ಮಾಡಬಹುದು ಅಥವಾ ಜೋಡಿಗಳಲ್ಲಿ ಎಣಿಕೆ ಮಾಡಬಹುದು. ಈ ರೀತಿಯಲ್ಲಿ ವಸ್ತುಗಳಿಗೆ ಅನುಗುಣವಾಗಿ ಅವರು ತಮ್ಮ ಎಣಿಕೆಯ ವಿಧಾನವನ್ನ ಬದಲಾವಣೆ ಮಾಡ್ತಾ ಇದ್ರು. ಇದರಿಂದಾಗಿ ಅವರಿಗೆ ಆ ವಸ್ತುಗಳ ಸಂಖ್ಯೆಗಳನ್ನ ನೆನಪಿನಲ್ಲಿ ಇಡ್ಲಿಕ್ಕೆ ಸುಲಭವಾಗ್ತಿತ್ತು. ಸುಲಭವಾಗಿ ಅವರು ವಸ್ತುಗಳ ಎಣಿಕೆಯನ್ನ ನೆನಪಿನಲ್ಲಿ ಇಟ್ಕೊಳ್ತಾ ಇದ್ರು. ಹಾಗೆ ಬೇರೆ ಬೇರೆ ವಸ್ತುಗಳ ಮಹತ್ವ, ಹಾಗೆ ಅದನ್ನು ಉಪಯೋಗಿಸುವಂತ ರೀತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಸಹಾಯ ಆಗ್ತಿತ್ತು. ಹಾಗಾಗಿ ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವಂತ ಜನರು ಬೇರೆ ಬೇರೆ ವಸ್ತುಗಳ ಎಣಿಕೆಯನ್ನ ಮಾಡಲಿಕ್ಕೆ ವಿಭಿನ್ನ ರೀತಿಯ ಸಂಖ್ಯಾ ಹೆಸರುಗಳನ್ನ ಉಪಯೋಗಿಸ್ತಾ ಇದ್ರು. ಇಲ್ಲಿ ನೀವು ವಿವರಣೆಯ ಮೂಲಕ ಉತ್ತರವನ್ನ ಕೊಡ್ಬೋದು. ಇದರ ಉತ್ತರವನ್ನ ನೀವು ಈ ರೀತಿಯಲ್ಲಿ ಬರೀಬಹುದು. ಪೆಸಿಫಿಕ್ ದ್ವೀಪದ ಜನರಿಗೆ ಪ್ರತಿಯೊಂದು ವಸ್ತುವು ವಿಶಿಷ್ಟವಾದ ಮಹತ್ವ ಮತ್ತು ಬಳಕೆಯನ್ನು ಹೊಂದಿತ್ತು. ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನು ಬಳಸುವುದರ ಮೂಲಕ ವಿಭಿನ್ನ ವಸ್ತುಗಳನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಿದ್ದರು. ವಿಭಿನ್ನ ಸಂಖ್ಯೆಯ ಹೆಸರುಗಳು ತಮ್ಮದೇ ಆದ ರೀತಿಯಲ್ಲಿ ವಸ್ತುಗಳನ್ನು ಗುರುತಿಸಲು ಸಹಾಯ ಮಾಡುತ್ತಿದ್ದವು. ಆದ್ರಿಂದ ಅವರು ಬೇರೆ ಬೇರೆ ಸಂಖ್ಯೆಯ ಹೆಸರುಗಳನ್ನು ಬೇರೆ ಬೇರೆ ವಸ್ತುಗಳಿಗೆ ಕೊಟ್ಟು ಆ ಎಣಿಕೆಯನ್ನ ಮಾಡ್ತಾ ಇದ್ರು. ಇದು 1ನೇ ಕ್ವಶನ್ನ ಆನ್ಸರ್. ನಂತರ ಇಲ್ಲಿ 2ನೇ ಕ್ವಶನ್ನ ಕೊಟ್ಟಿದ್ದಾರೆ. 2ನೇ ಕ್ವಶನ್ ಅನ್ನು ನೀವು ಕಾಣಬಹುದು. ಇಲ್ಲಿ 2ರಿಂದ ಎಣಿಸುವ ರೀತಿಯಲ್ಲಿಯೇ ಗುಮುಲ್ಗಲ್ ಸಂಖ್ಯಾ ವ್ಯವಸ್ಥೆಯು ವಿಸ್ತರಣೆಯನ್ನು 6ರ ನಂತರದ ಅಂಕಿಗಳಿಗೂ ಪರಿಗಣಿಸಿ ಹಿಂದೂ ಅಂಕಿಗಳನ್ನು ಬಳಸದೆ ಈ ಪದ್ಧತಿಯಲ್ಲಿ ಬರುವ ಸಂಖ್ಯೆಗಳಿಗೆ ವಿಭಿನ್ನ ಅಂಕಗಣಿತ ಕಾರ್ಯಾಚರಣೆಗಳನ್ನು ಪ್ಲಸ್ ಮೈನಸ್, ಗುಣಿಸು, ಭಾಗಿಸು ನಿರ್ವಹಿಸುವ ವಿಧಾನಗಳನ್ನು ಕಲ್ಪಿಸಿಕೊಳ್ಳಿ. ಈ ಕೆಳಗಿನವುಗಳನ್ನು ಮೌಲ್ಯಮಾಪನ ಮಾಡಲು ಇದನ್ನು ಬಳಸಿ. ನಾವು ಹಿಂದಿನ ವಿಡಿಯೋದಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಳಸಲ್ಪಡ್ತಾ ಇದ್ದಂತಹ ಗುಮುಲ್ಗಲ್ ಸಂಖ್ಯಾ ಪದ್ಧತಿಯ ಬಗ್ಗೆ ಕಲ್ತಿದ್ದೇವೆ. ಅಲ್ಲಿ ನಾವು ನೋಡಿದ್ದೇವೆ, ಅವರು 2 ಸಂಖ್ಯಾ ಹೆಸರುಗಳನ್ನು ಉಪಯೋಗಿಸಿ ಸಂಖ್ಯೆಗಳನ್ನು ಪ್ರತಿನಿಧಿಸ್ತಾ ಇದ್ರು. ಅದರಲ್ಲಿ ಅವರು ಉಕಾಸರ್ ಮತ್ತೆ ಉರಾಪನ್ ಈ 2 ಹೆಸರುಗಳನ್ನು ಉಪಯೋಗಿಸಿ ಸಂಖ್ಯೆಗಳನ್ನು ಪ್ರತಿನಿಧಿಸ್ತಾ ಇದ್ರು. ಅಂದ್ರೆ 1 ಅಂತ ಹೇಳಿದ್ರೆ ಉರಾಪನ್, ಹಾಗೆ 2 ಅಂತ ಹೇಳಿದ್ರೆ ಉಕಾಸರ್. ಆಮೇಲೆ ಮುಂದೆ ಬರುವಂತ ಸಂಖ್ಯೆಗಳಿಗೆ ಈ 2 ಹೆಸರುಗಳನ್ನು ಉಪಯೋಗಿಸಿ ಸಂಖ್ಯಾ ಹೆಸರುಗಳನ್ನು ರಚಿಸ್ತಾ ಇದ್ರು. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಏನಿದೆ, ಈ ಪ್ರಶ್ನೆಗಳಿಗೆ ನಾವು ಸೊಲ್ಯೂಷನ್ ಅಥವಾ ಉತ್ತರವನ್ನ ಕಂಡುಹಿಡಿಬೇಕು. ಅಂದ್ರೆ ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತಿರುವಂತ ವಿಧಾನ ಏನಿದೆ ಅದೇ ವಿಧಾನವನ್ನ ಉಪಯೋಗಿಸಬೇಕು. ಹಾಗೆ ಇಲ್ಲಿ ನಾವು ತೆಗೆದುಕೊಳ್ಳುವಾಗ
ಉರಾಪನ್ ಅಂತ ಹೇಳಿದ್ರೆ 1, ಹಾಗೆ ಇಲ್ಲಿ ಉಕಾಸರ್ ಅಂತ ಹೇಳಿದ್ರೆ 2 ಅಂತ ತೆಗೆದುಕೊಂಡು ಈ ಲೆಕ್ಕಾಚಾರವನ್ನ ಮಾಡಬೇಕು. ಸೊ ಮೊದಲ ಕ್ವಶನ್ ಇಲ್ಲಿ ಕೊಟ್ಟಿರುವಂತದ್ದು ನೀವಿಲ್ಲಿ ಕಾಣ್ಬೋದು. ಏನು ಕ್ವಶನ್ ಕೊಟ್ಟಿದ್ದಾರೆ ಮೊದಲಿಗೆ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ ಉಕಾಸರ್ ಮೈನಸ್ ಉಕಾಸರ್ 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 ಉರಾಪನ್ ಪ್ಲಸ್ ಉಕಾಸರ್ 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 ಮತ್ತೆ ಉರಾಪನ್ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಸೊಲ್ಯೂಷನ್ ಅನ್ನ ನೀವು ಹೇಗೆ ಕಂಡುಹಿಡಿತೀರಾ? ಸೊ ಇಲ್ಲಿ ನಾವು ನಮಗೆ ಗೊತ್ತಿರುವಂತ ಸಂಖ್ಯೆಗಳನ್ನ ಹಾಕಬೇಕು. ಅಂದ್ರೆ ಉಕಾಸರ್ ಅಂತ ಹೇಳಿದ್ರೆ ನಾವೇನು ಬರಿಬೇಕು? ಉಕಾಸರ್ ಅಂತ ಹೇಳಿದ್ರೆ 2 ಅನ್ನ ಬರಿಬೇಕು. ಹಾಗೆ ಉರಾಪನ್ ಅಂತ ಹೇಳಿದ್ರೆ ಇಲ್ಲಿ ಆನ್ಸರ್ ಆಗಿ 1 ಅನ್ನ ಬರಿಬೇಕು. ಸೊ ಮೊದಲ ಕ್ವಶನ್ ಅನ್ನ ಈಗ ಸಾಲ್ವ್ ಮಾಡುವ. ಮೊದಲ ಕ್ವಶನ್ ಅಲ್ಲಿ ಉಕಾಸರ್ ಅಂತ ಕೊಟ್ಟಿದ್ದಾರೆ. ಸೊ ಉಕಾಸರ್ ಅಂತ ಹೇಳಿದ್ರೆ 2, ಹಾಗೆ ನೆಕ್ಸ್ಟ್ ಉಕಾಸರ್ ಅಂತ ಇದೆ 2, ನೆಕ್ಸ್ಟ್ ಪುನಃ ಉಕಾಸರ್ ಇದೆ 2, ಆಮೇಲೆ ಪುನಃ ಉಕಾಸರ್ ಇದೆ 2, ಆಮೇಲೆ ಇಲ್ಲಿ ನೀವು ಕಾಣ್ಬೋದು ಉರಾಪನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ 1. ಸೊ ಇದನ್ನ ಒಂದು ಪದವಾಗಿ ತೆಗೆದುಕೊಳ್ಳುವ. ಆಮೇಲೆ ಪ್ಲಸ್ ಚಿಹ್ನೆ ಇದೆ ಇಲ್ಲಿ. ಉಕಾಸರ್ ಅಂತ ಹೇಳಿದ್ರೆ 2, ಆಮೇಲೆ ನೆಕ್ಸ್ಟ್ ಪುನಃ ಉಕಾಸರ್ ಇದೆ, ನೆಕ್ಸ್ಟ್ ಪುನಃ ಉಕಾಸರ್ ಇದೆ, ನೆಕ್ಸ್ಟ್ ನೀವಿಲ್ಲಿ ಕಾಣ್ಬೋದು ಉರಾಪನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ +1. ಸೊ ಈಗ ಇದನ್ನ ಆಡ್ ಮಾಡಿದ್ರೆ 2 + 2 4 + 2 6 + 2 8 +1 9, ಹಾಗೆ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ. ಸೊ 2 + 2 4, 4 + 2 6, 6 + 1 ಅಂತ ಹೇಳಿದ್ರೆ 7. ಸೊ 9 + 7 ಅಂತ ಹೇಳಿದ್ರೆ ನಮ್ಗಿಲ್ಲಿ ಉತ್ತರ 16 ಅಂತ ಬರ್ತದೆ. ಇದು ಮೊದಲ ಪ್ರಶ್ನೆಯ ಉತ್ತರ. ನಂತರ ನಮಗೆ ಕೊಟ್ಟಿರುವಂತಹ ಎರಡನೇ ಪ್ರಶ್ನೆಯನ್ನು ನೀವು ಇಲ್ಲಿ ಗಮನಿಸಿ. ಎರಡನೇ ಪ್ರಶ್ನೆಯಲ್ಲಿ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಉಕಾಸರ್ 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 ಉರಾಪನ್ ಮೈನಸ್, ಅಂದ್ರೆ ನಾವಿಲ್ಲಿ ವ್ಯವಕಲನವನ್ನ ಮಾಡಬೇಕು. ಸೊ ಎರಡನೇ ಪ್ರಶ್ನೆಯನ್ನ ಸಾಲ್ವ್ ಮಾಡುವ. ಸೊ ಈ ಎರಡನೇ ಪ್ರಶ್ನೆಯಲ್ಲಿ ಮೊದಲಿಗೆ ಕೊಟ್ಟಿರುವಂತದ್ದು ಏನು? ಉಕಾಸರ್ ಅಂತ ಕೊಟ್ಟಿದ್ದಾರೆ. ಸೊ ಉಕಾಸರ್ ಅಂತ ಹೇಳುವಾಗ ನಾವು ಇಲ್ಲಿ ಬರಿಬೇಕಾಗಿರುವಂತಹ ಸಂಖ್ಯೆ 2 2 ಬರಿಬೇಕು. ಸೊ ಉರಾಪನ್ ಅಂತ ಹೇಳಿದ್ರೆ 1 ಅನ್ನ ಬರಿಬೇಕು. ಸೊ ಇಲ್ಲಿ ಉಕಾಸರ್ ಇದೆ, ಸೊ ಹಾಗಾಗಿ ನಾನು 2 ಬರೀತಾ ಇದ್ದೇನೆ. ನೆಕ್ಸ್ಟ್ ಪುನಃ ಉಕಾಸರ್ ಇದೆ, ಸೊ 2, ನಂತರ ಉಕಾಸರ್ ಇದೆ, ನಂತರ ಉಕಾಸರ್ ಇದೆ, ಆಮೇಲೆ ಇಲ್ಲಿ ನೀವು ಉರಾಪನನ್ನ ಕಾಣ್ಬೋದು ಅಂದ್ರೆ 1. ಸೊ 1 ಅನ್ನ ಬರೀತಾ ಇದ್ದೇನೆ. ಸೊ ಇದು ಒಂದು ಪದ. ನಂತರ ಇಲ್ಲಿ ಮೈನಸ್ ಚಿಹ್ನೆ ಇದೆ, ಹಾಗಾಗಿ ಮೈನಸ್ ಹಾಕ್ತಾ ಇದ್ದೇನೆ. ಆಮೇಲೆ ಪುನಃ ಇಲ್ಲಿ ಉಕಾಸರ್ 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 ಅಂತ ಇದೆ, ಅದನ್ನ 3 ಸಲ ಕೊಟ್ಟಿದ್ದಾರೆ. ಸೊ 2 + 2 + 2. ಸೊ ಇದನ್ನೀಗ ಸಾಲ್ವ್ ಮಾಡುವ. 2 + 2 4, 4 + 2 6, 6 + 2 8, 8 + 1 9, ಮೈನಸ್ 2 + 2 4, 4 + 2 6. ಸೊ 9 - 6 ಅಂತ ಹೇಳಿದ್ರೆ ಇಲ್ಲಿ ಉತ್ತರ ನಮಗೆ 3 ಅಂತ ಸಿಗ್ತದೆ. ಇದು ಎರಡನೇ ಪ್ರಶ್ನೆಯ ಉತ್ತರ. ಆಮೇಲೆ ನಂತರ ನಮಗೆ ಕೊಟ್ಟಿರುವಂತಹ ಮೂರನೇ ಪ್ರಶ್ನೆಯನ್ನು ನೀವಿಲ್ಲಿ ಕಾಣ್ಬೋದು. ಈ ಮೂರನೇ ಪ್ರಶ್ನೆಯಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಗುಣಾಕಾರವನ್ನ ಮಾಡಬೇಕು. ಯಾಕೆಂದ್ರೆ ಇಲ್ಲಿ ನೀವು ಗುಣಿಸು ಚಿಹ್ನೆಯನ್ನ ಕಾಣ್ಬೋದು. ಸೊ ಈ ಗುಣಾಕಾರವನ್ನ ಮಾಡಲಿಕ್ಕೆ ನೀವಿಲ್ಲಿ ಉಕಾಸರ್ ಮೈನಸ್ ಉಕಾಸರ್ ಅಂತ ಕೊಟ್ಟಿದ್ದಾರೆ. ಸೊ ಉಕಾಸರ್ ಅಂತ ಹೇಳಿದ್ರೆ ಏನು ಸಂಖ್ಯೆನ ಉಪಯೋಗಿಸಬೇಕು? ಉಕಾಸರ್ ಅಂತ ಹೇಳಿದ್ರೆ 2 ಅನ್ನು ಉಪಯೋಗಿಸಬೇಕು. ಸೊ ಇಲ್ಲಿ ನಾವು ಇಲ್ಲಿ ಉಕಾಸರ್ 2, ನಂತರ ಪುನಃ ಇಲ್ಲಿ 2 ಇದೆ 2, ನಂತರ ಪುನಃ ಉಕಾಸರ್ ಇದೆ, ಪುನಃ ಉಕಾಸರ್ ಇದೆ, ಆಮೇಲೆ ಇಲ್ಲಿ ಉರಾಪನ್ ಇದೆ. ಉರಾಪನ್ ಅಂತ ಹೇಳಿದ್ರೆ 1. ಸೊ ಇದು ಒಂದು ಪದ. ಗುಣಿಸು ಇಲ್ಲಿ ಉಕಾಸರ್ ಕೊಟ್ಟಿದ್ದಾರೆ. ಸೊ 2 ಮತ್ತೆ ಉಕಾಸರ್ ಇದೆ. ಸೊ 2 + 2. ಸೊ ಇದನ್ನ ಗುಣಿಸಬೇಕು. 2 + 2 4, 4 + 2 6, 6 + 2 8, 8 + 1 9, ಗುಣಿಸು 2 + 2 4. ಸೊ 9 × 4, 9 × 4 ಅಂತ ಹೇಳಿದ್ರೆ ಇಲ್ಲಿ ಆನ್ಸರ್ 36 ಅಂತ ನಮ್ಗೆ ಇಲ್ಲಿ ಸಿಗ್ತದೆ. ಸೊ ಇದು ಮೂರನೇ ಪ್ರಶ್ನೆಯ ಉತ್ತರ. ನಂತರ ನಮಗೆ ಕೊಟ್ಟಿರುವಂತಹ ನಾಲ್ಕನೇ ಪ್ರಶ್ನೆ. ಈ ನಾಲ್ಕನೇ ಪ್ರಶ್ನೆಯಲ್ಲಿ ನಾವು ಭಾಗಾಕಾರವನ್ನ ಮಾಡಬೇಕು.
ಸೊ ಭಾಗಾಕಾರವನ್ನ ನೀವು ಯಾವ ರೀತಿಯಲ್ಲಿ ಮಾಡ್ತೀರಾ? ಸೊ 4ನೇ ಪ್ರಶ್ನೆಯಲ್ಲಿ ಉಕಾಸರ್ 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 ಎಲ್ಲ ಕಡೆಗಳಲ್ಲೂ ಉಕಾಸರ್ ಕೊಟ್ಟಿದ್ದಾರೆ. ಎಷ್ಟು ಸಲ ಕೊಟ್ಟಿದ್ದಾರೆ? 1 2 3 4 5 6 7 8 8 ಸಲ ಕೊಟ್ಟಿದ್ದಾರೆ. ಸೊ ಅಂದ್ರೆ 2 ಅನ್ನ 8 ಸಲ ಬರೀಬೇಕು ನಾವಿಲ್ಲಿ. ಸೊ ಈ 2 ಅನ್ನ 8 ಸಲ ಬರೀತಾ ಇದ್ದೇನೆ. 1 2 3 4 5 6 7 8. ಆಮೇಲೆ ಭಾಗಿಸು ಚಿಹ್ನೆ ಇದೆ. ಭಾಗಿಸು ಚಿಹ್ನೆ ಆದ್ಮೇಲೆ ಇಲ್ಲಿ ಉಕಾಸರ್ ಮತ್ತೆ ಉಕಾಸರ್ ಅಂತ ಕೊಟ್ಟಿದ್ದಾರೆ. ಸೊ ಪುನಃ ಇಲ್ಲಿ ನಾವು 2 + 2 ಅಂತ ಬರಿಬೇಕು. ಸೊ ಇದನ್ನ ಕೂಡಿಸಿದಾಗ 2 + 2 4, 4 + 2 6, 6 + 2 8, 8 + 2 10, 10 + 2 12, 12 + 2 14, 14 + 2 ಅಂತ ಹೇಳಿದ್ರೆ 16, 16 ಭಾಗಿಸು 4. ಸೊ ಇದನ್ನ ನಾವು ಭಾಗಿಸ್ಬೇಕು. ಸೊ 16 ಭಾಗಿಸು 4, 4 1 4 4 16 ಅಂದ್ರೆ ಆನ್ಸರ್ ನಮಗೆ 4 ಅಂತ ಬರ್ತದೆ.